ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಕ್ಷುಲ್ಲಕ ಕಾರಣಕ್ಕೆ ಚಿಕ್ಕ ಪುಟ್ಟ ವಿಚಾರಗಳಿಗೆ ಕೊಲೆ ನಡೀತಿರುವಂಥದ್ದು ತಾವೆಲ್ಲರೂ ಕೂಡ ನೋಡೇ ಇರ್ತೀರ. ಏನೇ ತಪ್ಪು ಮಾಡಲಿ, ಕಾನೂನು ಇದೆ, ವ್ಯವಸ್ಥೆ ಇದೆ, ನೀವು ಕಂಪ್ಲೇಂಟನ್ನು ಕೊಡಬಹುದು, ಅದು ಮುಂದೆ ಹೋಗುತ್ತೆ. ಅದೇನಾಗಬೇಕು ಅಂತ ಇರುತ್ತೋ ಅದಾಗುತ್ತೆ. ಅದನ್ನು ಬಿಟ್ಟು ಚಿಕ್ಕ ಪುಟ್ಟ ವಿಚಾರಗಳಿಗೆ ಕೊಲೆ ಮಾಡ್ತಾ ಹೋದರೆ ಕೊನೆದಾಗಿ ಯಾರು ಉಳ್ಕೊಳ್ತಾರೆ? ಒಬ್ರನ್ನ ಕೊಲೆ ಮಾಡ್ತಾನೆ ಹೋದ್ರೆ ಭೂಮಿ ಮೇಲೆ ಯಾರು ಇರ್ತಾರೆ? ಈ ಅಕ್ಕ ಹಾಗೆ ತಮ್ಮನ ಸಂಬಂಧ ಅಂದರೆ ಎರಡನೇ ತಾಯಿ ಇದ್ದಂಗೆ ತಮ್ಮನಿಗೆ. ಅಕ್ಕ ಆದವಳನ್ನ 2 ವರ್ಷಗಳ ಹಿಂದೆ ಸುಮಾ ಅನ್ನುವವಳನ್ನ ಶಿವಶಂಕರಪ್ಪ ಅನ್ನುವಂಥವನಿಗೆ 2 ವರ್ಷಗಳ ಹಿಂದೆ ಮದುವೆ ಕೂಡ ಮಾಡಿಕೊಟ್ಟಿರ್ತಾರೆ. ಒಂದಷ್ಟು ವರ್ಷಗಳ ಹಿಂದೆ ಮದುವೆ ಕೂಡ ಮಾಡಿಕೊಟ್ಟಿರ್ತಾರೆ. ಸುಖವಾದ ಸಂಸಾರವನ್ನು ಕೂಡ ಮಾಡ್ತಾ ಇರ್ತಾಳೆ. ಅಂಗನವಾಡಿಯಲ್ಲಿ ಆಯಾ ಕೆಲಸಕ್ಕೆ ಅಂತ ಸೇರ್ಕೊಂಡಿರ್ತಾಳೆ. ಆಯಾ ಕೆಲಸವನ್ನು ಮಾಡ್ಕೊಂಡು ಕೂಡ ಇರ್ತಾಳೆ. ತವ್ರ ಮನೆಗೆ ಅವಾಗವಾಗ ಹೆಣ್ಮಕ್ಳು ಹೋಗಿ ಬರ್ತಾ ಇರ್ತಾರೆ. ಅವತ್ತು ಕೂಡ ಅವಳು ತನ್ನ ತವ್ರ ಮನೆಗೆ ಹೋಗಿ ಬರ್ತಾಳೆ. ತವ್ರ ಮನೆಗೆ ಹೋಗಿ ಅಂಗನವಾಡಿಯನ್ನು ಓಪನ್ ಮಾಡಿಕೊಂಡು ಅಂಗನವಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಮಕ್ಕಳಿಗೋಸ್ಕರ ಕಾಯ್ತಾ ಇರ್ತಾಳೆ. ಈಗ ಮಕ್ಕಳು ಬರ್ತಾರೆ, ಆಗ ಮಕ್ಕಳು ಬರ್ತಾಳೆ ಅಂತ ಕಾಯ್ತಾ ಇರ್ತಾಳೆ. ಈ ತವ್ರ ಮನೆಯಲ್ಲಿ ಎಲ್ಲದನ್ನು ಮುಗಿಸ್ಕೊಂಡು ಅಂಗನವಾಡಿ ಬಾಗಿಲನ್ನ ತೆಗೆದು ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಿದ್ಲು, ಮಕ್ಕಳನ್ನ ಕಾಯ್ತಾ ಇದ್ಲು. ತಮ್ಮ ಹಿಂಬಾಲಿಸ್ಕೊಂಡು ಹೋಗಿದ್ದಾನೆ. ಯಾರನ್ನ? ಅಕ್ಕನ ಹಿಂಬಾಲಿಸ್ಕೊಂಡು ಹೋಗಿದ್ದಾನೆ. ಹೋಗೇನು ಮಾಡಿದ್ದಾನೆ? ಒಂದಷ್ಟು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಆಕೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾಳೆ. ಇದಕ್ಕೆಲ್ಲ ಕಾರಣ ಏನು? ತಮ್ಮ ಒಂದ್ ಕಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ನಮ್ಮ ಅಕ್ಕಂಗೆ ಅನೈತಿಕ ಸಂಬಂಧ ಇತ್ತು, ಅದಕ್ಕೆ ನಾನು ಕೊಲೆ ಮಾಡಿದೆ. ಗಂಡ ಬಂದು ಕೇಳ್ತಿದ್ರಲ್ಲ ಅನೈತಿಕ ಸಂಬಂಧ ಇದ್ದಿದ್ರೆ. ಇನ್ನೊಂದು ಕಡೆ ಹೇಳ್ತಾರೆ, ಆಸ್ತಿ ವಿಚಾರಕ್ಕೆ ಜಗಳ ಆಗಿತ್ತು, ಆಸ್ತಿ ವಿಚಾರದಿಂದಲೇ ಇವತ್ತು ತಮ್ಮ ಅಕ್ಕನನ್ನ ಕೊಲೆ ಮಾಡಿದ್ದಾನೆ. ಅದೇನೇ ಇರಲಿ, ಕೊಲೆ ಮಾಡುವಂತಹ ಅಧಿಕಾರ, ಇನ್ನೊಬ್ರು ಪ್ರಾಣವನ್ನು ತೆಗೆಯುವಂತಹ ಅಧಿಕಾರ ಯಾರಿಗೂ ಕೂಡ ಇರೋದಿಲ್ಲ. ಒಬ್ರು ಪ್ರಾಣವನ್ನು ತೆಗೆಯುವಂಥ ಅಧಿಕಾರ ಯಾರಿಗೂ ಕೂಡ ಇರೋದಿಲ್ಲ. ಇದು ನಡೆದಿರೋದು ಹಾವೇರಿಯಲ್ಲಿ ನಡೆದಂತಹ ಘಟನೆ. ಸ್ವಂತ ತಮ್ಮನೇ ಒಂದಷ್ಟು ಮಾರಕಾಸ್ತ್ರಗಳನ್ನ ತಗೊಂಡು ಸ್ವಂತ ಅಕ್ಕನನ್ನೇ ಆ ಎಲ್ಲ ಮಾರಕಾಸ್ತ್ರಗಳಿಂದ ಹೊಡೆದು ಬಡ್ದು ಚುಚ್ಚಿ ಅದೇ ಜಾಗದಲ್ಲಿ ಸಾಯಿಸಿದಾನೆ. ಇಡೀ ಅಂಗನವಾಡಿ ಏನಿತ್ತು ಒಳಗಡೆ ರಕ್ತದ ಮಡುವಿನಿಂದ ತುಂಬಿ ಹೋಗಿತ್ತು. ಇಂಥ ಕೆಲಸನ ಮಾಡೋದು, ಅದೇ ತಕ್ಷಣ ಅಕ್ಕನ್ನ ಕೊಲೆ ಮಾಡಿದ ತಕ್ಷಣನೇ ಬೈಕ್ ಕೆತ್ಕೊಂಡು ಪರಾರಿ ಆಗೋದಕ್ಕೆ ಶುರು ಮಾಡಿದ್ದಾನೆ. ಅದೇ ತಕ್ಷಣ ಅಲ್ಲಿದ್ದಂತಹ ಸ್ಥಳೀಯರೆಲ್ಲ ಅವನನ್ನ ಹಿಡಿದು ಕಟ್ ಹಾಕಿದ್ದಾರೆ. ಅದ್ರ ಜೊತೆಗೆ ಅಲ್ಲಿದ್ದಂತಹ ಏರಿಯಾದಲ್ಲಿದ್ದಂತಹ ಎಲ್ಲ ಜನರ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಸೊ ಇದಿಷ್ಟು ನಡೆದಂತಹ ಘಟನೆ. ಬಟ್ ಏನೇ ಆಗಿರಲಿ, ಪಾಪ ಹೆಣ್ಮಕ್ಳು ತವ್ರ ಮನೆಗೆ ಅಂತ ಹೋದಾಗ ಕಷ್ಟನೋ ಸುಖನೋ ಹೇಳ್ಕೊಳ್ಳೋಣ, 1-2 ದಿನ ನೆಮ್ಮದಿಯಾಗಿ ಇದು ಬರೋಣ ಅಂತ ಹೋಗಿರ್ತಾರೆ. ಹೋಗಿ ಮುಗಿಸ್ಕೊಂಡು ಬರ್ತಿದ್ದಂಗೆ ಹಿಂದೆಯಿಂದ ಬಂದು ಅಟ್ಯಾಕ್ ಮಾಡಿ ಕೊಲೆ ಮಾಡೋದು ಅಂತಂದರೆ ಹುಡುಗಾಟನ? ಪರಿಜ್ಞಾನ ಇಲ್ಲ. ಅನೈತಿಕ ಸಂಬಂಧ ಇತ್ತು ಅಂತಂದರೆ ಗಂಡ ಹೆಂಡತಿ ಕೂತ್ ಮಾತಾಡ್ತಾರೆ, ಬಗೆಹರಿಸ್ಕೊಳ್ತಾರೆ. ಕೋರ್ಟ್ ಇದೆ, ಕಂಪ್ಲೇಂಟ್ ಮಾಡ್ಬೋದು, ಸ್ಟೇಷನ್ ಇದೆ, ಡಿವೋರ್ಸನ್ನು ತಗೋಬೋದು ಸರಿ ಆಗಲಿಲ್ಲ ಅಂತಂದರೆ. ಇಷ್ಟೆಲ್ಲ ಆಪ್ಷನ್ ಇರುವಾಗ ಒಂದು ವ್ಯಕ್ತಿ ಜೀವ ತೆಗಿಯೋದಕ್ಕೆ ನಿಮಗೆ ಎಷ್ಟು ಅಧಿಕಾರ ಇದೆ? ಇನ್ನೊಂದು ಕಡೆ ಹೇಳಲಾಗುತ್ತೆ, ಆಸ್ತಿ ವಿಚಾರಕ್ಕೆ ಇದು ಜಗಳ ಬಂದಿರೋದು, ಹೊಡೆದಾಟ ಬಂದಿರೋದು ಅಂತ ಹೇಳ್ಬಿಟ್ಟು. ಆಸ್ತಿ ಯಾರು ಏನೇ ಮಾಡಿರಲಿ ತಂದೆ ತಾಯಿ, ಅದು ತಂದೆ ತಾಯಿ ಮಾಡಿರೋ ಆಸ್ತಿ ತಂದೆ ತಾಯಿದು, ಮಕ್ಕಳಿಂದಲ್ಲ. ನೀವು ದುಡಿಬೇಕು, ನೀವು ತಿನ್ನಬೇಕು, ನಿಮ್ಮನ್ನು ನೀವು ಸಾಕೊಳ್ಬೇಕು ಅಂತ ನಿಮ್ಮನ್ನು ಕಷ್ಟಪಟ್ಟು ಹೊತ್ತಿ ಬೆಳೆಸಿರ್ತಾರೆ, 4 ಅಕ್ಷರ ಕಲಿಸಿರ್ತಾರೆ, ನಿಮ್ಮನ್ನು ಕೆಲ್ಸಕ್ಕೆ ಹೋಗೋಕೆ ಬಿಟ್ಟಿರ್ತಾರೆ. ಯಾಕೆ? ತಂದೆ ತಾಯಿ ಆಸ್ತಿ ಮೇಲೆ ಕಣ್ಣು ಹಾಕಬಾರ್ದು, ನಿಮ್ಮ ಜೀವನವನ್ನು ನೀವು ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ. ಅದನ್ನೆಲ್ಲ ಬಿಟ್ಬಿಟ್ಟು ಸ್ವಂತ ಅಕ್ಕನನ್ನು ಕೊಲೆ ಮಾಡಿದ್ರೆ ಏನು ಸಿಕ್ತು ಇವತ್ತು? ನೋಡಿ, ಎಲ್ಲರಿಗೂ ಹೇಳೋದು ಒಂದೇ, ಕಾನೂನಿದೆ, ಸ್ಟೇಷನ್ ಇದೆ, ಕೋರ್ಟ್ ಇದೆ, ಎಲ್ಲ ಥರದ್ದಿದೆ. ಅದನ್ನೆಲ್ಲ ಬಿಟ್ಟು ಒಬ್ಬರು ಇನ್ನೊಬ್ರನ್ನ ಕೊಲೆ ಮಾಡಿದ್ರೆ, ಕೊಲೆ ಮಾಡಿದವ್ರಿಗೆ ಏನು ಕಿರೀಟ ಇಟ್ಟು ಎಲ್ಲೂ ಸನ್ಮಾನ ಮಾಡಲ್ಲ. ಜೈಲಿಗೆ ಹೋಗ್ಬೇಕು, ಜೈಲಲ್ಲಿ ಮುದ್ದೆ ಬರಿಬೇಕು, ಜೀವಾವಧಿ ಶಿಕ್ಷೆ ಆಗುತ್ತೆ, ಇಲ್ಲಾಂದರೆ ಮರಣದಂಡನೆ ಶಿಕ್ಷೆ ಆಗುತ್ತೆ. ಏನು ಶಿಕ್ಷೆ ಆಗುತ್ತೋ ಬಿಡುತ್ತೋ, ಎಷ್ಟು ವರ್ಷ ಕೋರ್ಟಿಗೆ ಅಲಿತೀರ ನೀವು? ಪರಿಜ್ಞಾನ ಬೇಡ ನಿಮಗೆ? ಹೆಂಗೆ ಮನ್ಸು ಬರುತ್ತೆ ಒಬ್ಬ ವ್ಯಕ್ತಿಯನ್ನು ನೀವು ಕೊಲೆ ಮಾಡೋದಕ್ಕೆ, ಅಥವಾ ಏನೇ ಒಂದು ವಸ್ತುವಿನಿಂದ ಅವ್ರನ್ನ ಚುಚ್ಚಿ ಕೊಲ್ಲೋದಕ್ಕೆ? ಎಷ್ಟು ವಿಕೃತ ಮನಸ್ಥಿತಿ ಇರೋರು. ಸೊ ಇದು ನಡೆದಿರೋದು ಹಾವೇರಿ ಜಿಲ್ಲೆಯಲ್ಲಿ. ಈ ಒಂದು ವಿಚಾರ ಸಿಕ್ಕಾಬಟ್ಟೆ ಸದ್ದು ಮಾಡ್ತಾ ಇರುವಂತಹ ವಿಚಾರ. ಕೊನೆಯದಾಗಿ ಎಸ್ಕೇಪ್ ಆಗಕ್ಕೆ ನೋಡಿದಂತಹ ತಮ್ಮನನ್ನು ಅಲ್ಲಿರುವಂತಹ ಜನರು ಹಿಡಿದು ಪೊಲೀಸ್ನವ್ರಿಗೆ ಒಪ್ಪಿಸಿದ್ದಾರೆ. ಕೊನೆಯದಾಗಿ ಬಂದಂತಹ ಮಾತು, ನನ್ನ ಅಕ್ಕನಿಗೆ ಅನೈತಿಕ ಸಂಬಂಧ ಇತ್ತು, ಹಾಗಾಗಿ ನಾನು ಕೊಲೆ ಮಾಡಿದೆ ಅಂತ. ಬಟ್ ಒಂದಷ್ಟು ಜನ ಆಸ್ತಿಯ ವಿಚಾರಕ್ಕೆ ಜಗಳ ಆಗಿತ್ತು, ಆಸ್ತಿ ಪಾಲಿನ ವಿಚಾರಕ್ಕೆ ಜಗಳ ಆಗಿತ್ತು. ಅಕ್ಕನನ್ನು ಕೊಲೆ ಮಾಡಿದ್ರೆ ಪೂರ್ತಿ ಆಸ್ತಿ ತಮ್ಮನ ಪಾಲಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಸ್ವಂತ ಅಕ್ಕನನ್ನೇ ಕೊಲೆ ಮಾಡಿದ್ದಾನೆ ಅಂತ ಒಂದಷ್ಟು ಕಡೆ.
ಅದೇನೇ ಆಗಿರಬಹುದು, ಕಾನೂನು ಅನ್ನೋದಿದೆ, ಸ್ಟೇಷನ್ ಅನ್ನೋದಿದೆ, ಕೋರ್ಟ್ ಅನ್ನೋದಿದೆ. ನೀವು ಅದ್ರ ಮುಖಾಂತರ ನಿಮಗೆ ಏನೇ ನ್ಯಾಯ ಬೇಕು ಅಂತಂದ್ರೂ ತಗೊಳ್ಬಹುದು. ಇವತ್ತು ನೀವು ಕೊಲೆ ಮಾಡಿದ್ದೀರಾ, ನಾಳೆ ನೀವು ಜೈಲಲ್ಲಿ ಇರ್ತೀರಾ. ಸಿಂಪಲ್. ಒಬ್ರು ಭೂಮಿಯನ್ನೇ ಬಿಟ್ಟು ಹೋಗ್ತಾರೆ, ನೀವು ಇನ್ನೇನು ಭೂಮಿ ಮೇಲೆ ವಾಸಿಸೋಕ್ಕೆ ಆಗಲ್ಲ. ಜೈಲೊಳಗಡೆ ನೀವು ಮುದ್ದೆ ಮುರಿತಾ ಬಿದ್ದಿರಬೇಕು. ಇದ್ರ ಅವಶ್ಯಕತೆ ಇತ್ತಾ? ಅಕ್ಕನನ್ನ ಕೊಂದಾಯ್ತು, ಇನ್ನು ಭಾವ ಮನೆಗೆ ಬರಲ್ಲ, ತಮ್ಮ ಜೈಲ್ ಪಾಲು. ನಿಮ್ಮ ತಂದೆ ತಾಯಿ ನೋಡ್ಕೊಳ್ಳೋರು ಯಾರು? ಪರಿಜ್ಞಾನ ಬೇಡ ನಿಮಗೆ? ಒಬ್ರನ್ನ ಕೊಲೆ ಮಾಡೋ ಅಧಿಕಾರ ಯಾರಿಗೂ ಕೂಡ ಇಲ್ಲ. ಯಾರು ನಿಮಗೆ ಈ ಅಧಿಕಾರವನ್ನ ಕೊಟ್ಟಿದ್ದು? ತಲೆಯಲ್ಲಿ ಸ್ವಲ್ಪ ಸಗಣಿ ಅನ್ನೋದನ್ನ ಬಿಟ್ಟು ಸ್ವಲ್ಪ ಮೆದ್ಲನ್ನ ಇಟ್ಕೊಂಡಿರ್ಬೇಕು ಅನ್ನೋದು ಅದಕ್ಕೆ. ಸೊ ಇದ್ರ ಬಗ್ಗೆ ತಮಗೆ ಏನು ಅನ್ಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಹಾವೇರಿಯವ್ರು ಯಾರಾದರೂ ಆಗಿದ್ರೆ ನೀವು ಈ ಇನ್ಸಿಡೆಂಟನ್ನು ನೋಡಿದ್ರ, ಏನೆಲ್ಲ ನಡೀತು, ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ತೊಗೊಳ್ಳಿ ನೆಕ್ಸ್ಟ್